ನಮಸ್ಕಾರ, ನಾನು ನಿಮ್ಮ ಲತಾ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ, ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರ್ ಆಗಿರುತ್ತೆ. ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡುವಂಥ ಈ ರೆಸಿಪಿ ಖಂಡಿತ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮೊದಲು ಈ ಮಿರ್ಚಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಬೌಲ್ಗೆ 2 ಕಪ್ ಆಗೋಷ್ಟು ನಾನು ಇವತ್ತು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಆಲ್ರೆಡಿ ಕಡಲೆ ಹಿಟ್ಟನ್ನ ಶಾಣ್ಗೆ ಹಿಟ್ಟು ರೆಡಿ ಮಾಡಿಕೊಂಡಿರುವ ಕಡಲೆ ಹಿಟ್ಟನ್ನ ಸೇರಿಸಿದ್ದೀನಿ. 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಸೇರಿಸಿದ್ದೀನಿ. ಸೇರಿಸಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಸೇರಿಸಿದ್ದೀನಿ. ಸೇರಿಸಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇವತ್ತು ನಾನು ಅಜ್ವಾನ ಸೇರಿಸ್ತಾ ಇದ್ದೀನಿ. ಅಜ್ವಾನ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಅಜ್ವಾನ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದಂತ ಅಷ್ಟೇ. ಸೇರಿಸಿದ ನಂತರ ಈಗ ನಾನು 1 ಗ್ಲಾಸ್ ಆಗೋಷ್ಟು ವಾಟರ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಈಗ ನೋಡ್ತಾ ಇರಿ, ಕನ್ಸಿಸ್ಟೆನ್ಸಿ ನೋಡ್ತಾ ಸ್ವಲ್ಪ ವಾಟರ್ ಸೇರಿಸಿ. ಜಾಸ್ತಿ ಒಮ್ಮೆ ನೀರು ಸೇರ್ಸೋಕ್ಕೆ ಹೋಗಬೇಡಿ, ಮತ್ತು ತುಂಬ ನೀರಾಗ್ಬಿಡುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಅಂತ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಆಗಿದ್ದೀನಾ ಇಲ್ವಾ ಅಂತ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಗಂಟು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಈಗ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಇವತ್ತು ನಾನು ಬಿಸಿ ಆಯಿಲ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾವು ವಡೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತೀವಲ್ವ ಗ್ಯಾಸ್ ಸ್ಟವ್ ಮೇಲೆ, ಆ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಈ ಥರ ಆಯಿಲ್ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಈವನ್ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಬಿಸಿ ಆಯಿಲ್ ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಬಿಡಿ. ಈಗ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮೆಣಸಿನ್ಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಎಡ್ಜಸ್ಟ್ನ ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಮೆಣಸಿನ್ಕಾಯಿನ ಈಗ ನಾನು ಯಾವ ಥರ ಹಿಟ್ಟಲ್ಲಿ ಹದ್ಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಮೆಣಸಿನ್ಕಾಯಿನ ಈ ಥರ ಡಿಪ್ ಮಾಡ್ಕೊಳ್ಳಿ. ಒಂದು ಸೈಡೆಲ್ಲ ಮೆಚ್ಚಿ ಚೆನ್ನಾಗಿ ಕಾಣಬೇಕು. ಈಗ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ, ಮೇಲೆಲ್ಲ ಚೆನ್ನಾಗಿ ಕಾಣಬೇಕು, ಆ ಥರ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಡಿಪ್ ಮಾಡಿದ್ದೀನಿ. ಡಿಪ್ ಮಾಡಿದ ನಂತರ ಈಗ ಗ್ಯಾಸ್ ಸ್ಟವ್ ಮೇಲೆ ಆಲ್ರೆಡಿ ನಾವು ಆಯಿಲ್ನ ಕಾಯಿಸಿ ರೆಡಿ ಮಾಡಿಟ್ಟಿರುವ ಆಯಿಲ್ಗೆ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ವಿಧಾನದಲ್ಲಿ ಡಿಪ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ ಅಂತ. ನಿಮ್ಗೆ ಆ್ಯಸ್ ಯೂಸ್ವಲ್ ಆಯಿಲ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹೀಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನಾನು ಎಲ್ಲ ಮಿರ್ಚಿನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮತ್ತು ಸೀದೋಗ್ಬಿಡುತ್ತೆ ಕಲರೆಲ್ಲ. ಹಾಗಾಗಿ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಹಿಟ್ಟಿಟ್ಟು ಹಾಗೆ ಇರುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನಾನು ಒಂದೊಂದೇ ಸ್ಲೋ ಆಗಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಮೇಲೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈ ವಿಧಾನದಲ್ಲಿ ಮಿರ್ಚಿನ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಲುಕ್ಕಿಂಗ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದು ರೆಡಿಯಾಗಿರೋ ಮಿರ್ಚಿನ ನಾನು ಒಂದು ಸ್ಟೇನರ್ಗೆ ತೊಗೊತಾ ಇದ್ದೀನಿ. ಈ ಥರ ಸ್ಟೇನರ್ ತೊಗೊಳೋದ್ರಿಂದ ಆಯಿಲೆಲ್ಲ ಕೆಳಗಡೆ ಬರುತ್ತೆ ಅಂತ ಅಷ್ಟೇ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿಯಾಗಿರೋ ಮಿರ್ಚಿನ ನಾನು ಒಂದು ಪ್ಲೇಟಿಗೆ ಸೇರಿಸ್ತಾ ಇದ್ದೀನಿ. ಈ ಥರ ಉಳಿದಿರೋ ಎಲ್ಲ ಮಿರ್ಚಿನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಸೇಮ್ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಸೇರಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫೈನಲ್ ಆಗಿ ಕ್ರಿಸ್ಪಿ ಆಗಿರೋ ಮಿರ್ಚಿ ರೆಡಿಯಾಗಿದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ.